ಕನ್ನಡ ಜಾಣೆ ನಮಸ್ಕಾರ. ಭೀಮ ಬಂದ ಲಾಭ ತಂದ. ಭೀಮ ಬಂದು ಯಾರಿಗೆ ಲಾಭ ತಂದ, ಯಾರು ಜೇಬು ತುಂಬಿಸ್ತಾ, ಯಾರು ಹೊಟ್ಟೆ ತುಂಬಿಸ್ತಾ ಅಂದರೆ ಒಂದಷ್ಟು ತಲೆಯಡಕರಿಗೆ, ಚಂಡಾಳರಿಗೆ, ಹಗಲುಗುಡುಕರಿಗೆ, ಇಂಥ ಕಂತ್ರಿಗಳಿಗೆ ಭೀಮನಿಂದ ಇವತ್ತು ಲಾಭ ಆಗ್ತಾಯಿದೆ, ದೊಡ್ಡ ಮಟ್ಟದಲ್ಲಿ ಲಾಭ ಆಗ್ತಾಯಿದೆ. ಯಾಕೆ ಅಂದರೆ ಅರ್ಥ ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳ ಗೊತ್ತಿದೆ ನಿಮಗೆ, ಅಲ್ಲಿ ನೂರಾರು ಹೆಣಗಳನ್ನು ನಾನು ಊತಾಕಿದ್ದೀನಿ, ನಾನು ತೋರಿಸ್ತೀನಿ ಅಂತ ಒಬ್ಬ ವ್ಯಕ್ತಿ ಬಂದಾಗ ಸಹಜವಾಗಿ ಇಲ್ಲಿಯ ಪ್ರಜ್ಞಾವಂತರು ಆ ನಡೆದಾಡುವ ದೇವರ ಆ ನಕಲಿ ದೇವಮಾನವನ ಮುಖವಾಡವನ್ನು ಕಳಚಿ ಬಿಸಾಕ್ತಾ ಇದ್ದಾರೆ, ಇಂಚೆಂಚು ರುಬ್ಬಿಸ್ತಾ ಇದ್ದಾರೆ ಹಾಕ್ಕೊಂಡೆಲ್ಲ ಸೇರಿಕೊಂಡು. ಅದನ್ನು ಕೌಂಟ್ರ್ ಮಾಡೋಕ್ಕೆ, ಅದನ್ನು ಸಮರ್ಥನೆ ಮಾಡೋಕ್ಕೆ ಒಂದಷ್ಟು ನಾಯಿಗಳು ಬೇಕಲ್ಲ, ಬೊಗಳೋಕ್ಕೆ ಮೂಳೆ ಎಸಿಬೇಕಲ್ಲ. ಆ ನಾಯಿಗಳೇ ಈ ತಲೆಯಡಕರು, ಆ ನಾಯಿಗಳೇ ಈ ಚಂಡಾಳರು, ಆ ನಾಯಿಗಳೇ ಈ ಹಗಲುಗುಡುಕರು. ಇವರು ದೇವರ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ, ದೇಶದ ಹೆಸರಿನಲ್ಲಿ ವ್ಯಾಪಾರ ಮಾಡ್ತಾರೆ, ಅದರಲ್ಲಿ ಹೊಟ್ಟೆ ಹೊರಿತಾರೆ. ಒಬ್ಬನೂ ಸಂಸಾರ ನೆಟ್ಕಿಟ್ಕೊಂಡಿಲ್ಲ, ಒಬ್ಬರು ಕಚ್ಚೆನೂ ಸರಿ ಇಲ್ಲ. ಭಾಳ ಪ್ರಮುಖವಾಗಿ ಕಚ್ಚರಿಕರು ಇರಲ್ಲ, ಅಯೋಗ್ಯರು ಇರಲ್ಲ. ಅವರು ಬಾಯಿ ಬಿಟ್ಟರೆ ದೇವರಂತೆ, ಧರ್ಮ ಅಂತೆ, ಸಂಸ್ಕೃತಿ ಅಂತೆ, ಹಿಂದುತ್ವ ಅಂತ ಮಾತಾಡೋ ಲೋಫರ್ಗಳಿವತ್ತು. ಅಲ್ಲಿ ಹಿಂದೂ ಹೆಣ್ಮಕ್ಳಲ್ವೇನ್ರಿ ರೇಪ್ ಆಗಿರೋದು? ಸನಾತನ ಅಂತಿರಲ್ರಿ, ಸನಾತನ ಬ್ರಾಹ್ಮಣರು ಹೆಣ್ಮಕ್ಳೇ ಅಲ್ವೇನ್ರಿ? ಅನನ್ಯ ಭಟ್ ಏನಾರ ಆಯ್ತು. ಅವ್ರು ಹೇಳ್ತಾರೆ ವರ್ಷಾನ್ನ ಹುಡುಗಿ ಸಿಗಾಕಬೇಕಾಯ್ತು, ಇನ್ನೇನಾರು ಸಿಕ್ಲು ಅಂತ ಹೇಳ್ಬಿಟ್ಟು. ಅವರು ಬ್ರಾಹ್ಮಣರಲ್ವೇನ್ರಿ? ಬ್ರಾಹ್ಮಣರು ತಾನೆ ಇವ್ರು, ಯಾರು ಹಿಂದೂಗಳಲ್ವಾ? ಅಲ್ಲೇನೋ ಒಂದು ಯಾರೋ ಸಾಬ್ ಹುಡುಗ ಯಾರನ್ನೋ ಮದುವೆ ಆದಂತೆ, ಇನ್ನೇನೋ ದನಿಂದಲ್ಲಿ ಬೀಜ ಸಿಕ್ಬಿಡ್ತಂತೆ, ಇನ್ನೇನೋ ಸಿಕ್ತಂತೆ. ಇದಕ್ಕೆ ಇವತ್ತು ಏನು ಅಬ್ಬರಿಸಿ ಬಬ್ಬರಿವ ಕಂತ್ರಿಗಳಿವತ್ತು. ಊತ ಹಾಕಿರೋದು ಮನುಷ್ಯರನ್ನ ಕಂಡ್ರೋ, ಮನುಷ್ಯರನ್ನ ಊತ ಹಾಕಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ಸಮರ್ಥನೆ ಮಾಡ್ತಿರಲ್ಲ. ಅದಕ್ಕೆ ಅದು ಯಾವನಂತ ಒಂದಷ್ಟು ಹೇಳ್ಬಿಡ್ತೀನಿ ನಿಮಗೆ, ಜಾಸ್ತಿ ಕಾಯ್ಸೋಕೆ ಹೋಗಲ್ಲ. ಎಂಗ್ಪುಂಗ್ಲಿ ಗೊತ್ತಲ್ಲ, ಅವ್ನು ಯಾವನ ಎಂಗ್ಪುಂಗ್ಲಿ ಅಂತ ಹೇಳ್ಬಿಟ್ಟು. ಇನ್ನೊಬ್ಬ ಕಾಗೆ ಗೊತ್ತಲ್ಲ, ಕಾಗೆ ಅಂದರೆ ವರ್ಲ್ಡ್ ಫೇಮಸ್ ಕಾಗೆ ಅದು. ಇನ್ನೊಬ್ಳು ಭಯಂಕರ ಹೋರಾಟಗಾರ್ತಿ. ಇವತ್ತು ಬರೀ ಕಟ್ಟಿಂಗ್ ಶಾಪು, ಹೋಟ್ಲುಗಳು, ಅದು ಇನ್ನೆಲ್ಲೋ ಯಾವುದಾದ್ರು ಅಂಗಡಿಲಿ ನಿಂತ್ಕೊಂಡು ಅಲ್ಲಿ ಪ್ರಮೋಷನ್ ಮಾಡಿಕೊಂಡು ಡಿಂಗ್ ಡಾಂಗ್ ಮಾಡ್ತಾಯಿರುವ ಈ ಚೈತ್ರ ಅನ್ನೋವ ಅವನು ಹೆಂಗ್ಸು. ಮತ್ತು ಇನ್ನೊಬ್ಬ ಗಿಳಿಯಾರನ್ನನು, ಇನ್ನೊಬ್ಬ ರಾಕೇಶ್ ಶೆಟ್ಟಿ. ಇವರೆಲ್ಲ ಹಣೆ ಬರೋದು ನೋಡೋಣ. ನೋಡಿ, ಎಂಗ್ಪುಂಗ್ಲಿ ಮೊನ್ನೆ ತಾನೇ ಇದು ಮಂಡ್ಯದಕ್ಕೂ ಬಂದ, ಅಲ್ಲಿ ಕಾಲೇಚಾರಿ ಭಾಷಣ ಮಾಡಿದ. ಅದು ಬೇರೆ ಪ್ರಶ್ನೆ. ಅಖಂಡ ಹಿಂದುತ್ವ, ಅಖಂಡ ರಾಷ್ಟ್ರ, ಅಖಂಡ ಅಂತ ಭಯಪಡ್ಕೋತಿದ್ದಲ್ಲಪ್ಪ. ಅಯ್ಯೋ ಅಯೋಗ್ಯ. ಅದೇ ಪುತ್ತೂರಲ್ಲಿ ಒಂದು ಅಮಾಯಕ ಹುಡುಗಿನ, ಒಂದು ಅಪ್ರಾಪ್ತ ಹುಡುಗಿನ ರೇಪೇ ಅದು ಹೊಟ್ಟೆ ಬರೆಸ್ಬಿಟ್ಟು ಓಡೋದ್ನಲ್ಲಪ್ಪ. ಯಾವನಪ್ಪ ಅವನು? ಆ ಹುಡುಗಿ ಯಾರಪ್ಪ? ಯಾವ ಸಮುದಾಯ? ಅವನು ಇಲ್ಲಿ ಸನಾತನ ವಕ್ತಾರಲ್ಲವರು, BJP ಅವನಲ್ವನು, ಬ್ರಾಹ್ಮಣ ಸಮುದಾಯದನಲ್ವಾ? ಮಾಡಿದ್ಯಾರನ್ನ? ಯಾರನ್ನಪ್ಪ? ವಿಶ್ವಕರ್ಮ ಸಮುದಾಯದ ಒಂದು ಹೆಣ್ಣುಮಗಳನ್ನ. ಅವ್ರು ಹಿಂದೂಗಳಲ್ವಾ? ನೀನು ಅದೇ ಸಮುದಾಯದನಲ್ಲೋ. ಕೊನೆ ಪಕ್ಷ ನೀನು ಸಮುದಾಯದ ಹೆಣ್ಣುಮಗಳ ಪರ ಧ್ವನಿ ಎತ್ತಿಲ್ವಲ್ಲ ನೀನು. ವಿಶ್ವಕರ್ಮ ಅದು ಸಣ್ಣ ಬೇರೆ ಬೇರೆ ಪಂಗಡಗಳಿರ್ಬೋದು, ಆದರೆ ವಿಶ್ವಕರ್ಮ ಸಮುದಾಯದ ಒಂದು ಹೆಣ್ಣುಮಗಳನ್ನ, ಮತ್ತು ಆ ಹುಡುಗನ ಅಪ್ಪನೂ ಅದೇ ಕಚ್ಚರ್ಕ ಅಂತ ಒಂದು ಕಾಲದಲ್ಲಿ, ಅವ್ರ ಅಮ್ಮನೂ ದುಡ್ಡು ಕೊಡ್ತೀನಿ ತಗ ಸಾಕು ಅಂತ ಹೇಳ್ತಾಳೆ. ಇಷ್ಟೆಲ್ಲ ಮಾತಾಡುವಾಗ ಅಲ್ಲೆಲ್ಲ ಹೋಗಿ ಅಖಂಡ ಹಿಂದುತ್ವದ ಬಗ್ಗೆ, ಅಖಂಡ ರಾಷ್ಟ್ರದ ಬಗ್ಗೆ ಪುಂಗುವ ನೀನು ಎಲ್ಲಿ ಸತ್ತು ಬಿದ್ದಿದೆ? ಈ ಅಯೋಗ್ಯನ ಬಗ್ಗೆ ಗಿರೀಶ್ ಮಟ್ಟಣ್ಣನವರು ತುಂಬ ಚೆನ್ನಾಗಿ ಒಂದು ಕಡೆ ಮಾತಾಡಿದ್ದಾರೆ, ಕೇಳಬೇಕು. ಇವನು ಯಾರೂ ಸಹ ಮನೆಯೊಳಗೆ ಬಿಟ್ಕೊಡಲ್ಲ. ಯಾರಾದರೂ ಒಬ್ಬರು ಮನೆಯೊಳಗೆ ಕರ್ಕೊಂಡು ಹೋಗ್ತೀವಿ, ಇವನ್ನ ಹೆಣ್ಮಕ್ಳಿರೋ ಅಂತಾರೋ, ಅದು ಹೆಣ್ಮಕ್ಳೇ ಆಗಬಾರ್ದು. ಹೆಣ್ಣು ಸಂತಾನ ಎಲ್ಲೆಲ್ಲಿದೆ ಅಲ್ಲಿ ಯಾರೂ ಸಹ ಈ ನೀಚನ್ನ ಮನೆ ಹೊಸ್ರು ಒಳಗೆ ಬಿಟ್ಕೊಳಲ್ಲ. ಕಾರಣ ಇವನಿಗೆ ಕಾಣದೆ ಮಂಚ. ಅಲ್ಲಿ ಯಾರೋ ಗಿರೀಶ್ ಮಟ್ಟಣ್ಣವರು ತುಂಬ ಚೆನ್ನಾಗಿ ಹೇಳ್ತಾರಲ್ಲಿ, ಪ್ರಚಾರ ಕ್ರಮ ಒಬ್ಬ ಹೆಂಡ್ತಿನೇ ಓಡಿಸ್ಕೊಂಡು ಹೋಗ್ಬಿಟ್ಟ, ಹೆಂಡ್ತಿಗೆ ಮಾಡಬಾರ ಕೆಲಸ ಮಾಡಿಬಿಟ್ಟ. ಕಣ್ಣು ಕಡೆ ಕಚ್ಚೆ ಬಿತ್ತಿರೋ ಲೋಫರ್ಗಳನ್ನು ನೀವು ಮದುವೆ ಮಾಡ್ಕೊಳೋ ರೋಗ ಏನಾಗಿದೆ ನಿಮಗೆ? ಜವಾಬ್ದಾರಿ ಬರುತ್ತಲ್ಲ, ಸಂಸಾರ ಕಟ್ಕೊಂಡು ದುಡ್ಡು ಹಾಕ್ಬೇಕಲ್ಲ, ದುಡ್ಡು ಹಾಕ್ಬೇಕು, ಒಂದು ಕೆಲಸ ಮಾಡಬೇಕು, ಹೆಂಡ್ತಿ ಮಕ್ಕಳು ಸಂಸಾರ ಸಾಕಬೇಕು ಅಂದರೆ. ಇಲ್ಲಾದರೆ ಎಲ್ಲಿ ಬೇಕಲ್ಲಿ ಮೇಯ್ಕೊಂಡು ಹೋಗ್ತಾ ಇರ್ಬೋದು ಅಲ್ವಾ? ಗುಂಡ್ರಿಗೋವಿ ನನ್ನ ಮಕ್ಕಳು, ನಿಮಗೆ 3 ಕಾಸಿನ ಜವಾಬ್ದಾರಿ ಇಲ್ಲ. ನೀವು ದೇಶದ ಬಗ್ಗೆ, ಧರ್ಮದ ಬಗ್ಗೆ ಪುಂಕ್ತಿರ ಲೋಫರ್ಗಳ. ಬಾಯ್ ಬಿಡ್ರ ಮತ್ತು ಇವತ್ತು ಎಲ್ಲ ಇದ್ರಿ ನೀವೆಲ್ಲ. ಕಣ್ ಕಡೆ ಕಚ್ಚರ್ಕ. ಮತ್ತು ಇನ್ನೊಬ್ಬಿದ್ದಾನೆ, ಅವನು ಯಾವನವನು? ಈ ಕಾಗೆ ಕೀರ್ತಿ ಗೊತ್ತಲ್ಲ ನಿಮಗೆ. ಅವನ ಮನಸ್ಸಲ್ಲಿ ಏನು ರೋಗ ಇದೆ, ತಲೆಯೊಳಕ್ಕೆ ಏನು ಬರಬಾರ್ದು ಕಾಯಿಲೆ ಬಂದಿದೆ, ಅವನ ಮೆದುಳು ಮತ್ತು ಮನಸ್ಸಿಗೆ ಬರಬಾರ್ದ ಏನು
ಆ ರೋಗ ಬರ್ತಿದೆಯಲ್ಲ, ಆ ರೋಗ ಮುಖದ ಮೇಲೆ ಎದ್ದು ಕಾಣುತ್ತೆ ಅವನಿಗೆ. ಮಾತೆತ್ತರೆ ನಮ್ಮ ಸನಾತನ ಅಂಜಿರ ಇದೇನೋ 7 ಹೆಜ್ಜೆ ಅಂತೆ, ಸಪ್ತಪದಿ ಅಂತೆ, ಅದು ಇದು 7 ಜನ್ಮ ಹಿಂಗೆಲ್ಲ ಮದುವೆ ಮಾಡ್ಕೊಂಡನು. ಹೆಂಡ್ತಿನೇ ಬಾಳ್ಸೋಕ್ಕಾಗಲ್ವ ನಿನಗೆ? ನಾನು ಈ ಥರ ವಿಚಾರಗಳು ಹಿಂದೆ ಫ್ಯಾಮಿಲಿ ಸಮಸ್ಯೆ ಮಾಡ್ಕೊಂಡಾಗ ಎಲ್ಲರೂ ಇವನ್ನ ಮುಲಾಜಿಲ್ಲದ ವೈಯಕ್ತಿಕ ವಿಚಾರ ಟೀಕೆ ಮಾಡ್ತಿದ್ರು. ನಾನು ಇವನು ಪರವಾಗಿ ಮಾತಾಡ್ತೀನಿ, ಕೀರ್ತಿಗೆ ಸಾಂತ್ವನ ಅಂತ ಹೇಳ್ಬಿಟ್ಟು. ನೀನು ಬದಲಾಗಬೇಕು, ನಿನ್ನ ಸಿದ್ಧಾಂತ, ನಿನ್ನ ಆಲೋಚನೆ ಸರಿ ಇಲ್ಲದೆ ಇರ್ಬೋದು, ನಾನು ಒಪ್ಪಲ್ಲ ಹಾಗಂತ ಹೇಳ್ಬಿಟ್ಟು ನೀನು ವೈಯಕ್ತಿಕ ನಾನು ಟೀಕೆ ಮಾಡೋಕ್ಕಲ್ಲ, ನೀನು ತೊಂದರೆ ಆಗಲಿ ಅಂತ ಹೇಳಲ್ಲ. ನೀನು ಬದಲಾಗಬೇಕು, ಮನುಷ್ಯನಾಗಬೇಕು ಅಂತ. ಇವತ್ತು ನೋಡಿದರೆ ಅವರೆಲ್ಲ ಉಗಿಯೋದ ಕರೆಕ್ಟ್ ಅನಿಸುತ್ತೆ. ಈ ಕೊಚ್ಚೆಗೊಂಡಿ ಮನುಷ್ಯ, ಈ ಹಗಲು ಗುಡ್ಕ ಯಾವತ್ತೂ ಬದಲಾಗಲ್ಲ ಇವರೇ ಹೇಳ್ತಾರೆ, ಇವರೇ ನಂಬುವ ಪುರಾಣ ಮತ್ತೊಂದರಲ್ಲಿ ಅದರ ಗರುಡ ಪುರಾಣದಲ್ಲಿ ಎಣ್ಣೆಲಿ ಬೋಂಡ ಕರೆದಂಗೆ ಕರೆದ್ಬಿಡ್ತಾರಂತೆ. ಮಾಡಬಾರ ಕೆಲಸ ಹಲ್ಕಟ್ಟು ಕೆಲಸ ಮಾಡಿದರೆ. ಆಲ್ರೆಡಿ ಕರೆದ್ಬಿಟ್ಟಾರೆ ಇವನ್ನ, ಬೋಂಡ ಕರೆತಾರನೇ ಇದೆಯಾ ಮಗ ನೀನು? ಹಗಲು ಗುಡುಕ್ ನನ್ನ ಮಕ್ಕಳವರು ಗೊತ್ತಲ್ಲ, ಅದು ಯಾವುದೋ ಡಾಬಾದಲ್ಲಿ ಬಾರಿಸಿ ಕಳಿಸಿದ್ರು ಇವನಿಗೆ. ಇವನು ಕುಡಿದಿಲ್ಲ ಅಂದರೆ ಕೈಯಲ್ಲಿ ಗಡಗಡ ನಡುತ್ತಾ ಇರ್ತವೆ. ಹಗಲೊತ್ತು ಹೆಂಡ ಕುಡ್ಕೊಂಡು ಆಡಬಾರ್ದು ಆಟ ಆಡ್ಕೊಂಡು ಅದಕ್ಕೇ ನೆಟ್ಟಿಗೆ ಹೆಂಡ್ತಿನೂ ಸಾಕ್ತಲೆ, ಅಲ್ಲೂ ಅನುಮಾನ ಪಟ್ಕೊಂಡು, ಮತ್ತು ನಿನ್ನ ಕಚ್ಚೆನೂ ನೆಟ್ಟಿಗಿಲ್ಲ. ಆ ಹೆಣ್ಮಗಳು ಸಿಕ್ಕಿದ್ದೆ ನೀನು ಅದೃಷ್ಟ ನಿನ್ನ ಮೂತಿಗೆ. ಹೆಂಗೆ ತಾನೇ ಇರೋಕ್ಕಾಗುತ್ತೆ ನೀನು ಅಂತ ಅಯೋಗ್ಯನ ಜೊತೆ? ತಾಯಿಗೆ ನೆಮ್ಮದಿ ಕೊಟ್ಟಿಲ್ವಲ್ಲ ನೀನು? ಕಣ್ಣಲ್ಲಿ ನೀರಾಗ್ತಾರೆ ಲೋಫರ್ ನೀನು. ನಿನ್ನಂತೇನು ಕೂತ್ಕೊಂಡು ಇವತ್ತು ಧರ್ಮ ದೇವರು ನಮ್ಮ ಅದು ಇದು ಕತೆ ಹೊಡಿತೀರಿ. ನಿನ್ನಲೇ ಯಾವನೇ ಆಗಲಿ ಫಸ್ಟು ಅವರವರ ಮನೆಯ ಸಂಸಾರ ಇದೆಯಲ್ಲ ಅದು ನೆಟ್ಟಿಗಿರಬೇಕು, ನೆಮ್ಮದಿಯಾಗಿರಬೇಕು. ನಿಮ್ಮ ಮನೆಗೆ ನೆಟ್ಟಿಗಿಲ್ದಲ್ಲಿ ದೇಶಕ್ಕೇನೆ ಕೆಲಸ ಮಾಡ್ತೀರಾ? ಯಾರು ಬೇಕಾದ್ರೂ ಆಗಿರಲಿ, ಮನೆ ನೆಟ್ಟಿಗಿಲ್ದಲೇ ದೇಶಕ್ಕೇನು ಉಪದೇಶ ಮಾಡ್ತೀಯಾ? ಇನ್ನೊಬ್ಬರಿಗೆ ಉಪದೇಶ ಮಾಡುವ ಯಾವ ನೈತಿಕತೆ ಇದೆ? ನೀನು ಫಸ್ಟ್ ನೆಟ್ಟಿಗಿದೆಯಾ ನೋಡ್ಕೊ ಅಂತಾರೆ. ಆಗ್ಲೊತ್ತೆ ಕುಡಿತೀಯಲ್ಲೋ, ನಡುಕ್ತೇವಲ್ಲ ಕೈ ಗಡಗಡ ಅಂತ. ಅಲ್ಲೊಂದು ಕಡೆ ಬೊಗಳ್ತಾನೆ ನೀನು ಕೂತ್ಕೊಂಡು. ಯಾರೋ ಸಾಬ್ರ ಹುಡುಗ, ಆ ಸಮೀರ್ ಅನ್ನೋ ಸಾಬ್ರ ಹುಡುಗ ಬಂದ್ಬಿಟ್ಟ. ಇಲ್ಲಿ ದೊಡ್ಡ ಮಟ್ಟದ ಲವ್ ಜಿಹಾದ್ ನಡೀತಾ ಇತ್ತು. ಈ ಧರ್ಮಸ್ಥಳ ತುಂಬ ದೇವಸ್ಥಾನಗಳಿಗೆ ಅಲ್ಲಿ ಆಧಾರವಾಗಿ ನಿಂತಿತ್ತು. ಧರ್ಮಸ್ಥಳನೇ ಕೆಡಿಸ್ಬಿಟ್ಟು ಯಾವನ ದುಡ್ಡು ಕೊಟ್ಟ. ಸಾಬ್ರ ಹುಡುಗ ಬಂದು ಹೋರಾಟ ಶುರು ಮಾಡಿಬಿಟ್ಟ ಅಂತ. ಈ ಧರ್ಮಸ್ಥಳದ ಅನ್ಯಾಯದ ವಿರುದ್ಧ, ಅತ್ಯಾಚಾರದ ವಿರುದ್ಧ ಹೋರಾಟ ಶುರು ಮಾಡಿ ಸಮೀರ್ ಬಂದ. ಈ ಸಾಬ್ರ ಹುಡುಗ ಬಂದ ಮೇಲೆ ಶುರು ಆಯಿತಾ? ಅಥವಾ ನೀನೇ ಹೇಳುವ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ಚಿಮ್ರೋಡಿ ಬಂದ ಮೇಲೆ ಶುರು ಆಯಿತಾ? ಸೋಮನಾಥ್ ನಾಯ್ಕ್ ಬಂದ ಮೇಲೆ ಶುರು ಆಯಿತಾ? ಅದಕ್ಕಿಂತ ಮುಂಚೆ ಇರಲಿಲ್ವಾ? ನನ್ನ ಮಗನ 80ರ ದಶಕದಲ್ಲೇ ಶುರು ಮಾಡ್ತಾರಲ್ಲೋ ಅಯೋಗ್ಯ. ಗೊತ್ತಿಲ್ಲ ಆದರೆ ತಿಳ್ಕೊ ಫಸ್ಟು. 80ರ ದಶಕದಲ್ಲೇ ಶುರುವಾಗುತ್ತೆ. ಇನ್ನೂ ಹಿಂದಕ್ಕೆ ಹೋಗ್ಬೇಕಾ? 1944ರಲ್ಲಿ 40ರ ದಶಕದಲ್ಲಿ ಕನ್ನಡದ ಸಾಕ್ಷಿ ಪ್ರಜ್ಞೆ ವಿಶ್ವಕವಿ ಕುವೆಂಪು ಮೇಲೆ ಕೇಸ್ ಹಾಕ್ತಿರ್ತಾರೆ ಇವರು. ಕುವೆಂಪು ಮಾತಾಡ್ತಾರೆ, ಪದ್ಯ ಬರೀತಾರೆ ಅವ್ರ ಮೇಲೆ. ಕಾನೂರು ಹೆಗ್ಗಡತಿಲಿ ಇವ್ರ ಬಗ್ಗೆ ಕೋಟ್ ಮಾಡೋದು ಕೇಸ್ ಹಾಕಕ್ಕೆ ಹೋಗ್ತಾರೆ ಇವರು. ಪದ್ಯ ಬರೀತಾರೆ. ಕುವೆಂಪು ನೀನು ಇವತ್ತು ಮಾತಾಡ್ತಾರೆ, ಕುವೆಂಪು ವಿರುದ್ಧ ಮಾತಾಡ್ತಾ ಇದೆಯಾ? ಕುವೆಂಪುನ ಬೈಯೋಷ್ಟು ದೊಡ್ಡನಾಗ್ಬಿಟ್ಟ ನೀನು? ಕಂತ್ರಿ ತಂದು ಮತ್ತೆ ಹೇಳ್ತಾನೆ ಇವನು. ನಾನು ಮಾತಾಡ್ಬಿಡ್ತಾ ಇದ್ದೆ ಸೌಜನ್ಯದು, ಕೋರ್ಟಲ್ಲಿ ಕೇಸ್ ಇದೆ, ನಾನು ಮಾತಾಡಲ್ಲ ಅಂತ. ಅಯ್ಯೋ ಅಯೋಗ್ಯ ನೀವೆಲ್ಲ. ಕೋರ್ಟಲ್ಲಿ ಇದ್ದಂಥ ಕೇಸ್ ಎಷ್ಟು ದಿನ ಮಾತಾಡಿಲ್ಲ? ತಳಬಳದಾಗ ಮಾತಾಡಿದ್ರಾ? ಇದ್ಕೊಂತ ಇನ್ನೊಂದು ಥರನಾ? ತಳಬಳದಾಗ ಮಾತಾಡಿದಾರಲ್ಲೋ. ನಿನ್ನ ಈ ಕಚ್ಚರ ಬುದ್ಧಿ, ನಿನ್ನ ಅವಿವೇಕಿತನ ಇದೆಲ್ಲ ಗೊತ್ತಾಗೆ ಆ ಹೆಣ್ಣುಮಗಳು ಕ್ಯಾಕರಿಸಿ ಉಗಿದು ಹೊಂಟೋಗಿ ನೆಮ್ಮದಿ ಬದುಕ್ತಾ ಇರೋದು. ನೀನು ಸವಾಸ ಬೇಡ ಅಂತ ಫಸ್ಟ್ ಸಂಸಾರ ನೋಡ್ಕೊ. ಒಳ್ಳೆ ಆಲ್ರೆಡಿ ನೀನು ಮಾಡಬಾರ್ದು ಕರ್ಮ ಮಾಡಿ ಏನೋ ಬೋಂಡ್ ಹತ್ರ ಕರಿತಾರೆ ಅಂತಾರಲ್ಲ, ಬೇಡವೇ ಬೇಡ. ಆಲ್ರೆಡಿ ಕರೆದೇ ಬಿಟ್ಟವ್ರು ನಿನ್ನ. ಮತ್ತು ಇನ್ನೊಬ್ಬ ಮಹಾನುಭಾವ ಗಿಳಿಯಾರ್, ಇವನು ಪತ್ರಿಕೋದ್ಯಮ ಶುರು ಮಾಡಿದ, ಇವನು ಗುರು ಒಪ್ಪಿದ್ದಲ್ಲ, ಅವನು ಮಾಂಸದ ವ್ಯಾಪಾರ ಮಾಡೋರ ಹತ್ರನೇ ದುಡ್ಡು ವಸೂಲಿ ಮಾಡ್ತಿದ್ದ. ಅಂದರೆ ಪಾಪ ಏನೋ ಹೊಟ್ಟೆಪಾಡಿಗೋಸ್ಕರ ಮೈ ಮಾರ್ಕೊಂಡು ಜೀವನ ಮಾಡ್ತಿರಲ್ಲ ಅಂಥರ ಹತ್ರ ವಸೂಲಿ ಮಾಡಿ ಪತ್ರಿಕೆ ನಡೆಸ್ತಂತವನು. ರಾಜಕಾರಣಿಗಳ ಹತ್ರ ಈ ಪಾಪ ಸಣ್ಣ ಪುಟ್ಟ ಆದ್ಬಿದಿ ಸಣ್ಣ ಹುಡುಗರನ್ನೆಲ್ಲ ದೊಡ್ಡ ಡಾನ್ ಅಂತಾರೆ ಬಿಂಬಿಸಿ ದುಡ್ಡು ಮಾಡ್ಕೊಂಡು 100 ಕೋಟಿ ದುಡ್ಡು ಮಾಡ್ದಂತವನು. ಅವನೇ ದೊಡ್ಡ ಕೊಳಕ, ಅವನೇ ದೊಡ್ಡ ಕಚ್ಚರ್ಕ. ಅವನ ಶಿಷ್ಯ ಇವನು ಒಂದು ಪತ್ರಿಕೆ ಮಾಡಿಬಿಡ್ತಾನೆ. ಒಂದು ಪತ್ರಿಕೆ ಮಾಡಿ ಏನು ಗೊತ್ತಾಗತ್ತೆ? ದೇವಸ್ಥಾನಗಳಲ್ಲಿ ನಡೆಯುವ ಅವ್ಯವಹಾರ ಮತ್ತೊಂದು ಮಾತಾಡ್ತೀನಿ ಹೋಗೋದು, ಸುಮ್ಮನೆ 1-2 ಎಪಿಸೋಡ್ ಮಾಡೋದು, ಇನ್ನೂ 10 ಎಪಿಸೋಡ್ ಮಾಡ್ತೀನಿ ಅಂತ ಬರ್ತಾರೆ. ಡೀಲಿಂಗ್ ಮಾಡ್ಕೊಳೋದು, ದುಡ್ಡು ಮಾಡ್ಕೊಳೋದು. ಇದೇ ಈ ಅಯೋಗ್ಯನ ಕೆಲಸ. ನಿಮಗೆ ಕಟೀಲ್ ದೇವಸ್ಥಾನ ಇರ್ಬೋದು, ದುರ್ಗಾ ಪರಮೇಶ್ವರಿ ಮತ್ತು ಆಳ್ವಾಸ್ ಇರ್ಬೋದು, ಇಲ್ಲೆಲ್ಲ ಕೈ ಆಡಿಸಿದ್ದ. ಇವ್ನು ಬರೆದಿದ್ದ ಅಲ್ಲೆಲ್ಲ. ಇವನು 1-2 ಎಪಿಸೋಡ್ ಬರೆಯೋದು, ಅಷ್ಟಿದೆ ಕತೆ ಹೊಡೆಯೋದು.
ಡೀಲಿಂಗ್ ಮಾಡ್ಕೊಳೋದು. ಇವನು ಸಹ ಪ್ರಸಾದ ತಗೊಂಡೇ ಈ ತಲುಪುಡಿಕೆ ಕೆಲಸ ಮಾಡ್ತಾ ಇರೋದು. ಇಂಥ ನೀಚ ಇವನ ಬಗ್ಗೆನೂ ಸಹ ಇದೆ. ಇವನು ಯಾರು ಹುಡುಗಿ ಹೆಣ್ಮಕ್ಳ ವಿಚಾರದಲ್ಲಿ ಕಚ್ಚೆ ಬಿಚ್ಚಿದ್ದಂತ ಇವನ ಬಗ್ಗೆನೂ ಇದೆ ನೋಡಿ. ಇವರೆಲ್ಲ ಸಮಾನ ನಮಸ್ಕಾರ. ಆ ಎಂಪುಂಗ್ಲಿ ಇರ್ಬೋದು, ಈ ಕಾಗೆ ಇರ್ಬೋದು, ಇವನು ಇರ್ಬೋದು, ಇವ್ರಿಗೆಲ್ಲೊಬ್ಬ ಅಪ್ಪ ಇದ್ದಾನೆ, ಡ್ಯಾಡಿ ರಾಕೇಶ್ ಶೆಟ್ಟಿ. ಇವತ್ತು ನೋಡಿದ್ರಲ್ಲ, ಹೆಣ್ಣು ಮಕ್ಕಳೇ ಚಪ್ಪಳಿತ ಹೊಡೆದ್ರು ಇವನಿಗೆ, ಪರ್ಕೆ ತಡಂಗಿ ಬಿಚ್ಚಾಕಿ ಕೊಡಿದ್ರು. ಡೀಲಿಂಗ್ ರಾಜ ಇವನು. ಎಂಥ ಡೀಲಿಂಗ್ ರಾಜ ಅಂದರೆ, ಕೆಲವು ಜನ ಹೇಳ್ತಾರೆ ತನ್ನಲ್ಲಿರೋರನ್ನೇ ಅಂದರೆ ಹನಿ ಟ್ರ್ಯಾಪಿಗೆ ಬಿಡ್ತಾನೆ. ಯಾರೋ ಒಬ್ರ ಮೇಲೆ ಹೇಳಿದೆ ನಿಮ್ಮ ಹನಿ ಟ್ರ್ಯಾಪು ಬೈಲ್ ಮಾಡ್ತೀನಿ, ದುಡ್ಡು ಕೊಡ್ತಾರೆ ಅಂತ. ಇಲ್ಲಿ ಅವನ್ನೇ ಡೀಲ್ ಮಾಡ್ಬಿಡೋ, ಅದಕ್ಕಿಂತ ಜಾಸ್ತಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಅಂಥ ಮನುಷ್ಯ ಅವನು. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡೋಂಥ ಲೋಫರ್ ಇವನು. ಪತ್ರಿಕೋದ್ಯಮಕ್ಕೆ ಒಂದು ರೀತಿ ಕಳಂಕ ಥರ, ಕಳಂಕ. ಅದಕ್ಕೆ ತಾನೇ ಅಲ್ಲಿ ಎಲ್ಲ ಅಲ್ಲಿ ವರದಿಗಾರ ಯಾಕೆ ಬಿಟ್ಟೋದ್ರು ಕೆಲವರೆಲ್ಲ? ಚಂದನ್ ಶರ್ಮಾ ಅಂತಿದ್ದಲ್ವಾ, ಯಾಕೆ ಬಿಟ್ಟೋದ ಮನುಷ್ಯ? ಗೊತ್ತಾಯ್ತು ನಾನೇ ಬರ. ಯಾವ ಮಟ್ಟಕ್ಕೆ ಸಮರ್ಥನೆ ಮಾಡ್ತೀರಿ ನೀವೆಲ್ಲ? ಇಷ್ಟು ಮಟ್ಟಕ್ಕೆ ಸಮರ್ಥನೆ ಮಾಡ್ತಾರೆ ಅಂದರೆ ದುಡ್ಡಿಗೋಸ್ಕರ ಏನು ಬೇಕಾದ್ರೆ ಮಾಡ್ತಾರೆ. ನಿಮ್ಗೆ ಇನ್ನೊಂದು ಮಜಾ ಗೊತ್ತಾ? ಇವನ್ನೆಲ್ಲ ಅಪಾರ್ಟ್ಮೆಂಟಲ್ಲಿ ಇದ್ದಾನಲ್ಲ, ಇವನು ಹೊರಗಡೆ ಬಂದರೆ ಈ ಸುತ್ತಮುತ್ತರೆಲ್ಲ ಹೋಗಿ ಬಾಗ್ಲಾಕೊಂಬಿಡ್ತಾರೆ. ಎಲ್ಲರೂ ಹೆಣ್ಮಕ್ಳು ಬಾಗ್ಲಾಕೊಂಬಿಡ್ತಾರೆ. ಇವ್ನು ಮುಖಾನೇ ತೋರಿಸಲ್ಲ ಇವನಿಗೆ. ಒಂದು ಭಯ, ಇನ್ನೊಂದು ಇವನು ಅಸಹ್ಯ. ಲೆಕ್ಕ ಹಾಕ್ಕೊಳ್ಳಿ. ಇವು ಸುತ್ತಮುತ್ತ ಮನೆ ಸುತ್ತಮುತ್ತ ಇರೋರೆ ಇವ್ನಿಗೆ ಮುಖ ಸೋರ್ಸೋಕ್ಕೆ ಎದುರ್ತಾರೆ, ಮನೆ ಒಳಗೆ ಹೋಗಿ ಬಾಗ್ಲಾಕತ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಇವ್ರು ಎಂಥ ಲಜ್ಜಿಗೆಟ್ಟವರು, ಎಂಥ ಅಯೋಗ್ಯರು ಅಂತ ಹೇಳ್ಬಿಟ್ಟು. ಮತ್ತು ಇವರಿಗೆಲ್ಲ ಕಳಶವಿಟ್ಟಂತೆ ಭಯಂಕರ ಹೋರಾಟಗಾರ್ತಿ ನಮ್ಮ ಚೈತ್ರಾ ಕುಂದಾಪುರ ಅವರು. ಅಕ್ಕ ಏನು ಮಾಡ್ತಾರೆ ಇವಾಗ? ಎಲ್ಲಿದ್ದಾರೆ ಇವಾಗ? ಏನು ಮಾತಾಡ್ತಾಯಿದ್ರು ಒಂದು ಕಾಲದಲ್ಲಿ? ಏನು ಭಾಷಣ ಹೊಡಿತಿದ್ದೆ, ಲವ್ ಜಿಹಾದ್ ನಡೀತಾ ಇದೆ, ನಮ್ಮ ಹಿಂದೂ ಹುಡುಗರು ಮುಸ್ಲಿಂ ಹುಡುಗರನ್ನ ಎಗರ್ಸ್ಕೊಂಡು ಓಡಿಸ್ಕೊಂಡು ಹೋಗ್ತಾರೆ, ಈ ಥರ ಭಾಷಣ ಬಿಗಿತಿದ್ದಾಳೆ. ಇವತ್ತು ಮೇಕಪ್ ಮಾಡ್ಕೊಂಡು ಡಿಂಗ್ ಮಾಡ್ಕೊಂಡು ಕಟಿಂಗ್ ಶಾಪ್ ಇರ್ಬೋದು, ಹೋಟೆಲ್ ಇರ್ಬೋದು, ಇನ್ಯಾವುದೋ ಇರ್ಬೋದು, ಮಾಲ್ ಇರ್ಬೋದು, ಇನ್ನೆಲ್ಲ ಹೋಗ್ಬಿಟ್ಟು ಚೆಂಗ್ಲೆತ್ಕೊಂಡು ಪ್ರಮೋಷನ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ನಾಟಕ ಆಡ್ತಾಯಿದ್ದೀವಿ ಕೂತ್ಕೊಂಡು. ಈ ನಮ್ಮ ಗದ್ಗೆಟ್ಟು ರಿಯಾಲಿಟಿ ಶೋಗಳವರು ಇಂಥ ನೀಚರನ್ನ, ಇಂಥ ಕೊಳಕು ಮನಸ್ಸಂಥವ್ರನ್ನ ಇಂಥವ್ರು ಕರ್ಕೊಂಬಂದ್ಬಿಟ್ಟು ಪ್ರೋಗ್ರಾಮ್ಗಳು ಮಾಡ್ತಾರೆ. ಅಷ್ಟೊಂದು ಗದ್ಗೆಟ್ಟು ಹೋದ್ರಿ ಅಂದ್ರೆ ನೀವು. ಇವೇ ಗದ್ಗೆಟ್ಟು ಹೋದು ಹಳಸ್ಲನ್ನ ತಿನ್ನೋರನ್ನ ಅವ್ರ ಬಾಯಿ ಕೈಯಾಕೆ ನಿಗ್ತಿರಲ್ಲ ನೀವು. ಇಷ್ಟು ಗದ್ಗೆಟ್ಟು ಹೋದ್ರ ಇಂಥವ್ರು ಬೇಕಾ ನಿಮಗೆ ರಿಯಾಲಿಟಿ ಶೋಗಳಿಗೆ? ಎಲ್ಲಿ ಇವತ್ತು ಪ್ರಖರ ಭಾಷಣ ಕರ್ತಿ. ಓಹೋ, ನಾನು ಚಪಾತಿ ಮಾಡೋದು ತೋರಿಸ್ತೀನಿ, ನನ್ನ ಗಂಡ ಪಲ್ಯ ಮಾಡ್ತಾನೆ, ಹುಟ್ಟಿಸಿದ ಅಪ್ಪ ಉಗಿದು ಕಳಿಸಿದ್ನಲ್ಲ ನಿಮ್ಮನ್ನು, ಇಬ್ಬರು ಫ್ರ್ಯಾಡ್ಗಳು ಅಂತ. ನೀನು ನೀನು ಕಟ್ಕೊಂಡಿಲ್ಲ ಜುಟ್ಟು, ಇಬ್ಬರು ಫ್ರ್ಯಾಡ್ಗಳಂತ. ನಿನ್ನ ಹುಟ್ಟಿಸಿದ ಅಪ್ಪನೇ ಉಗಿದು ಕಳಿಸ್ತಾರ. ಯಾವತ್ತೂ ತಂದೆಯವ್ರಿಗೆ ಹೆಣ್ಮಕ್ಳನ್ನು ಭಾಳ ಪ್ರೀತಿ ಇರುತ್ತಂತೆ, ಮತ್ತೊಂದಿರುತ್ತೆ. ಅದು ಸ್ವಂತ ತಂದೆನೇ ನಂಬಿಲ್ಲ ನಿನ್ನ. ಏನು ಮಾತಾಡ್ತಿದ್ದೆ ಒಂದು ಕಾಲದಲ್ಲಿ? ಇವತ್ತು ನಮ್ಮಲ್ಲಿ ಪಾತ್ರೆ ಹೆಂಗೆ ತೊಳಿತೀನಿ, ಬಾತ್ರೂಮ್ ಹಿಂಗೆ ತಿಕ್ತೀನಿ, ಇಂಥ ಚಪಾತಿ ಮಾಡ್ತೀನಿ, ಅನ್ನ ಮಾಡ್ತೀನಿ ನಾನು, ನನ್ನ ಗಂಡ ಈರುಳ್ಳಿ ಹೆಚ್ಚಾನೆ, ಅದು ಈ ಹೋಟೆಲ್ಗೆ ತಿಂದ್ವಿ ಇವತ್ತು, ಇಲ್ಲೋ ಕಟಿಂಗ್ ಮಾಡಿಸ್ಕೊಂಡೆ ಇವತ್ತು, ಇನ್ನೇನೋ ಮಾಡಿಸ್ಕೊಂಡು ಯಾವುದೋ ಬಟ್ಟೆ ಅಂಗಡಿ ಹೋದೆ, ಇನ್ನೆಲ್ಲೋ ಹೋದೆ. ಇದು ಕೇಳಿದೆಯಲ್ಲ, ನಿನ್ನ ಮಾತಿನಿಂದ ಬೀದಿ ಬಂದಂಥ ಹುಡುಗರ ಕಥೆ ಏನು? ಇವ್ರು ಯಾರು ಹೆಣ್ಮಕ್ಳು? ಹಿಂದೂಗಳಲ್ವ ಇವರು? ಅನನ್ಯ ಭಟ್ ಹಿಂದೂ ಹೆಣ್ಮಗಳಲ್ವಾ? ಸೌಜನ್ಯ ಹಿಂದೂ ಹೆಣ್ಮಗಳಲ್ವಾ? ಇವತ್ತು 100 ಜನ ಬಲಿಯಾಗಿರೋ ಎಲ್ಲರೂ ಹಿಂದೂಗಳಲ್ಲಿ, ಯಾರು ಏನು ಮುಸ್ಲಿಮ್ ಇಲ್ಲ, ಕ್ರಿಶ್ಚಿಯನ್ಸ್ ಇರಲ್ಲ, ಮತ್ತೊಬ್ಬರು ಇರಲ್ಲ. ಈಗ ಎಲ್ಲೋಯ್ತು ನಿಮ್ಮ ಪ್ರಕಾರ ಭಾಷಣ, ಮಾತು, ಮತ್ತೊಂದು ಎಲ್ಲೋಯ್ತಲ್ಲ. ಎಲ್ಲಿ ನಮ್ಮ ಶೋಭಾ ಮೇಡಮ್ ಅವರು, ಶೋಭಾ ಕರಂದ್ಲಾಜ್ ಅವರು? ಓಹೋ, ಒಂದು ಕಾಲದಲ್ಲಿ ಕಲ್ಲಡ್ಕ ಪ್ರಭಾಕರನ್ ಭಟ್ಟರು ಮುಟ್ಟಿ ಬೆಂಕಿ ಎತ್ಕೊಂಡು ತಿಂದವರು, ಊಷಿದ ಕೆಂಪಕ್ಕೆಲ್ಲ ಓಡ್ಬಾರ ಅಂಥವ್ರು. ಇವತ್ತಿಲ್ರಿ ನೀವು? ಎಲ್ಲಿ ಹಾಳ್ಬಿದ್ದೋಗಿದ್ರಿ ನೀವೆಲ್ಲ? ನೀವು ಮನುಷ್ಯ ಅಲ್ವಾ ನೀವೆಲ್ಲ? ಮನುಷ್ಯನ ಕುನಲ್ವ ನೀವೆಲ್ಲ? ಇಂಥ ನೀಚರ ನೀವು. ಇನ್ನು ಯಾವತ್ತಾದರೂ ಇವರು ಬಂದ್ಬಿಟ್ಟು ಎಲ್ಲಾದರೂ ಧರ್ಮ, ದೇವರು, ಮತ್ತೊಂದು ಮಣ್ಣು ಮಸಿ ಅಂದರೆ ಜನ ಗ್ಯಾರಂಟಿ ಚಪ್ಪಲಿ ಸೇವೆ ಮಾಡ್ತಾರೆ, ನಿಮಗೆಲ್ಲ ಮಾಡೇ ಮಾಡ್ತಾರೆ. ನಿಮ್ಮ ಮನೆ ಬರೋ ಗೊತ್ತಾಗ್ಬಿಡ್ತಲ್ಲ ಇವತ್ತು, ಗೊತ್ತಾಯ್ತಲ್ಲ ಇವಾಗ. ಆಯಿತು, ಹಾಳು ಬಿದ್ದೋಗಲಿ, ನೀವು ಅದ್ರ ಬಗ್ಗೆ ಮಾತಾಡೋದು ಬೇಡ, ಬಾಯಿ ಮುಚ್ಕೊಂಡಿರ್ಬೋದಲ್ಲ. ಸಮರ್ಥನೆ ಮಾಡಿ ಮಾತಾಡ್ತೀರ ಅಂದರೆ ಎಂಥ ಲೋಫರ್ಗಳಿರ್ಬೋದು ನೀವು. ಸಮರ್ಥನೆ ಮಾಡ್ತಿರಲ್ರಿ ಅವನು ಯಾವನು ನಡೆದಾಡೋ ದೇವ್ರನ್ನ. ಏನು ಇವರೇ ಕಂಡಿರ್ತಾರ, ಇವರೇ ತೀರ್ಪು ಕೊಡೋ ಥರ ಪ್ರಸಾದ ತಗೊಳ್ತಾನೆ ಮಾತಾಡ್ತಾ ಇರೋದು. ಪ್ರಸಾದ ಇಟ್ಕೊಂಡು ಕಚ್ಚರ. ನೀವು ನೋಡಿ, ಇವರೆಲ್ಲ ಒಂದೇ. ಅವನು ಹೇಳಿದ್ನ ಎಂಪುಂಗ್ಲಿ ಇರ್ಬೋದು, ಆ ಕಾಗೆ ಇರ್ಬೋದು, ಅವನು ಇಂಥನಪ್ಪ ಗಿಳಿಯಾರ್ ಇರ್ಬೋದು, ಇವರೆಲ್ಲರೂ ಕಚ್ಚರಕ್ರೇ. ಅದಕ್ಕೆ ಕಚ್ಚರಕ್ರೆ ಯಾರ ಪರವಾಗಿ ನಿಂತಾರೆ?
ಕಚ್ಚರಕರ ಪರ ನಿಂತಾರೆ. ಕಚ್ಚರಕರ ಪರ ನಿಂತಾರೆ. ಇವರು ಇನ್ನು ಮೇಲೆ ಯಾವತ್ತಾದರೂ ಸಹ ದೇಶ ಧರ್ಮ ಹಿಂದುತ್ವ ಅಂತ ಬಂದರೆ ಜನ ತಕ್ಷಾಸ್ತಿ ಮಾಡೋದು ಗ್ಯಾರಂಟಿ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.